ದಾಖಲು ಮಾಡಿರ್ತೀವಿ. ಈ ಕೇಸಲ್ಲಿ ಬಹಳ ಚುರುಕಾಗಿ ಮತ್ತು ಗಂಭೀರವಾಗಿ ಪರಿಗಣಿಸಿ ನಾವು ಇದನ್ನು ತನಿಖೆ ಮಾಡಿರ್ತೀವಿ. ಇದರಲ್ಲಿ DYSP ಸಿಟಿ ಎಳಿಗಾರ್ ಅವರ ನೇತೃತ್ವದಲ್ಲಿ ತಂಡ ರಚಿಸಿ ಮತ್ತು ಇನ್ಸ್ಪೆಕ್ಟರ್ ಗಾಂಧಿ ಚೌಕ್, ಇನ್ಸ್ಪೆಕ್ಟರ್ ಗೋಲ್ ಗುಂಬಜ್ ಇವರೆಲ್ಲರೂ ಮತ್ತು PSIಗಳು ಎಲ್ಲ ಸೇರಿ ಈ ಕೇಸನ್ನು ಬಹಳ ಚುರುಕಾಗಿ ಮತ್ತು ಗಂಭೀರವಾಗಿ ತನಿಖೆಯನ್ನು ನಡೆಸಿರ್ತಾರೆ. ಆ ತನಿಖೆ ಕಾಲದಲ್ಲಿ ಗೊತ್ತಿರುವ ವಿಚಾರ ಏನಂದರೆ, ಇದು ಒಂದು ಆಕ್ಸಿಡೆಂಟ್ ಇಲ್ಲದೆ ಒಂದು ಕೊಲೆ ಪ್ರಕರಣ ಆಗಿದೆ ಅಂತ ಕಂಡು ಬಂದಿದೆ. ಮತ್ತು ಈ ಕೊಲೆ ಪ್ರಕರಣ ನಡೆಸಿರುವುದು ಯಾವ ಕಾರಣಕ್ಕೆ ಆಗಿದೆ, ಯಾರ್ಯಾರು ಆಗಿದ್ದಾರೆ ಅದರಲ್ಲಿ ಕೆಲವರಿಗೆ ಈಗಾಗಲೇ ನಾವು ವಶಕ್ಕೆ ಪಡೆದಿದ್ದೀವಿ. ಅವರಿಗೆ ನ್ಯಾಯಾಲಯದ ಮುಂದೆ ಹಾಜರುಪಡಿಸಲಾಗುವುದು. ಇದರಲ್ಲಿ ಒಂದು ಸೂತ್ರಧಾರ ಆಗಿರುವಂತಹ ಒಬ್ಬ ತುಳಸಿರಾಮ್ ಹರಿಜನ್, ಇವನಿಗೆ ನಾವು ಈಗಾಗಲೇ ವಶಕ್ಕೆ ಪಡೆದಿದ್ದೀವಿ. ತುಳಸಿರಾಮ್ ಇವನಿಗೆ ಮತ್ತು ರವಿಗೆ 4-5 ತಿಂಗಳ ಹಿಂದೆ ಒಂದು ಗಲಾಟೆ ಆಗಿರುತ್ತದೆ. ಅದರಲ್ಲೇ ರವಿ ಮತ್ತು ಅವ್ರಿಗೆ ಯಾರು ಜೊತೆಲಿರುವವರು ತುಳಸಿರಾಮ್ಗೆ ಮತ್ತು ಸ್ವಲ್ಪ ಅವಮಾನ ಮಾಡಿರ್ತಾರೆ, ಹೊಡೆದಿರ್ತಾರೆ. ಅದನ್ನು ಮನಸ್ಸಿನಲ್ಲಿಟ್ಟು ವೈಮನಸ್ಸು ಬೆಳೆದಿರುತ್ತದೆ. ಮತ್ತು ಆವಾಗ ಈ ಪದೇ ಆವಾಗ 4-5 ತಿಂಗಳಾದ ಘಟನೆ. ಇದು ಆದ ನಂತರ ಸಹ ಈ ಸಣ್ಣ ಪುಟ್ಟ ವಿಚಾರ ನಡೀತಿರ್ತದೆ. ಸುಮಾರು 20 ದಿನಗಳ ಹಿಂದೆ ರವಿ ಮೇಲನ್ಕೇರಿ ಮತ್ತು ಅವನ ಸಹೋದರರ ಜೊತೆ ಸೇರಿ ಅಲೆಕ್ಸ್ ಗೊಲ್ಲರ್ ಅನ್ನೋನಿಗೆ ಕಿಡ್ನ್ಯಾಪ್ ಮಾಡಿರ್ತಾನೆ ಮತ್ತು ಹೆದರಿಕೆ ಹಾಕಿರ್ತಾರೆ, ನಿನ್ನನ್ನು ಮತ್ತು ತುಳಸಿರಾಮನ್ನು ಬಿಡೋದಿಲ್ಲ. ಇದನ್ನು ಸಹ ಅವರು ಮನಸ್ಸಿನಲ್ಲಿ ಇಟ್ಟಿರ್ತಾನೆ. ಇದೆಲ್ಲ ವಿಚಾರ ಆಗಿ ಒಟ್ಟಿಗೆ ಸೇರಿ ಫೈನಲಿ ಇವರು ಒಂದು ಸಂಚು ರೂಪಿಸಿರ್ತಾರೆ, ಒಂದು ಪ್ಲ್ಯಾನ್ ಮಾಡಿರ್ತಾರೆ. ಇದರ ಬಗ್ಗೆ ಇನ್ನೂ ಹೆಚ್ಚಿನ ತನಿಖೆ ನಾವು ನಡೆಸ್ತಾ ಇದ್ದೀವಿ. ಆ ದಿವಸ ನಡೆದ ಘಟನಾವಳಿ ಏನಂದರೆ, ತುಳಸಿರಾಮ್ ಅವನು ಇದನ್ನು ಪ್ಲ್ಯಾನ್ ಮಾಡಿರ್ತಾನೆ. ಮತ್ತು ಅಲ್ಲಿ ಇನೋವಾದಲ್ಲಿ ಬಂದವರು ಅಲೆಕ್ಸ್, ಸದ್ದಾಮ್ ಮತ್ತು ಷಣ್ಮುಖ್, ಈ 3 ಜನ ಬಂದಿರ್ತಾರೆ. ಮತ್ತು 2 ಜನ ವಾಚರ್ ಸಹ ಇದ್ದಾರೆ. ಅದರಲ್ಲಿ ಪ್ರಕಾಶ್ ಅನ್ನುವ ಬೈಕ್ ಮೇಲೆ ವಾಚಿಂಗ್ ಮಾಡ್ತಾ ಇದ್ದಾನೆ. ಒಂದು ಫುಲ್ ಡೇ ಬೆಳಗಿಂದ ಸಂಜೆ ತನಕ ಏನು ಮೂವ್ಮೆಂಟ್ ಏನಿದೆ, ವಕೀಲರ ಮೂವ್ಮೆಂಟನ್ನು ನೋಡ್ಕೊಂಡು ಕೂತಿದ್ದಾನೆ. ಮತ್ತು ಅದರ ಜೊತೆಗೆ ಮುರುಗೇಶ್ ಅನ್ನೋನು ಸಹ ಇದರಲ್ಲಿ ವಾಚರ್ ಅಂತ ಕೆಲಸ ಮಾಡಿದ್ದಾನೆ. ಮತ್ತು ಇವರು ಕೋರ್ಟಿಂದ ಹೊರಗಡೆ ಬಂದಾಗ ಆ ಏರಿಯಾದಿಂದ ಪಾಸ್ ಆಗ್ತಿರುವಾಗ ಮೆಸೇಜ್ ಪಾಸಾಗಿ ಈ ಇನೋವಾ ಗಾಡಿ ಹಿಂದಿಂದ ಬಂದಿರುತ್ತದೆ ಮತ್ತು ಅದನ್ನು ಹೊಡೆದು ಮುಂದೆ ಇವರು ತಪ್ಪಿಸ್ಕೊಂಡಿರ್ತಾರೆ. ಈ ರೀತಿ ಆದದ್ದ ಘಟನಾವಳಿ. ಮತ್ತು ಇದರಲ್ಲಿ ಒಟ್ಟು ಇಲ್ಲಿವರೆಗೂ 5 ಜನರಿಗೆ ನಾವು ವಶಕ್ಕೆ ಪಡೆದಿದ್ದೀವಿ. ಅವರಿಗೆ ನ್ಯಾಯಾಂಗ ಅರೆಸ್ಟ್ ಆಗಿದೆಯಪ್ಪ, ದಸ್ತಗಿರಿ ಸಹ ಮಾಡಲಾಗಿದೆ. ಅವರಿಗೆ ನ್ಯಾಯಾಂಗ ಬಂಧನಕ್ಕೆ ನಾವು ನ್ಯಾಯಾಲಯದ ಮುಂದೆ ಈಗ ಹಾಜರುಪಡಿಸ್ತೀವಿ. ಅದರಲ್ಲಿ ತುಳಸಿರಾಮ್ ಹರಿಜನ್, ಪ್ರಕಾಶ್ ಗೊಲ್ಲರ್, ಅಲೆಕ್ಸ್ ಗೊಲ್ಲರ್, ಷಣ್ಮುಖ್ ಮತ್ತು ಮುರುಗೇಶ್, ಈ 5 ಜನ ಅರೆಸ್ಟ್ ಆದವರು. ಇನ್ನು ಕೆಲವು ಜನ ಅರೆಸ್ಟ್ ಆಗಲಿಕ್ಕೆ ಬಾಕಿ ಇದ್ದಾರೆ. ಮತ್ತು ಸಂಚು ಯಾವ ರೀತಿ ರೂಪಿಸಲಾಗಿದೆ, ಇನ್ನೂ ಎಷ್ಟು ಜನ ಇದ್ದಾರೆ, ಇನ್ನೂ ಕೆಲವು ಜನ ಅದರಲ್ಲಿ ಭಾಗಿಯಾಗಿದ್ದಾರೆ. ಅವರಿಗೆ ಸಹ ಮುಂದಿನ ದಿನಗಳಲ್ಲಿ ಬಂಧಿಸಲಾಗುವುದು. ಮತ್ತು ಈ ವಿಚಾರದಲ್ಲಿ ಇನೋವಾ ಗಾಡಿಯನ್ನು ಸಹ ನಾವು ಟ್ರೇಸ್ ಮಾಡಿ, ಆ ಗಾಡಿಗೆ ನಂಬರ್ ಪ್ಲೇಟ್ ಯಾವುದೂ ಇರಲಿಲ್ಲ, ಆ ಗಾಡಿಯನ್ನು ಟ್ರೇಸ್ ಮಾಡಿ ಆ ಗಾಡಿ ಸಹ ವಶಕ್ಕೆ ಪಡೆಯಲಾಗಿದೆ. ಮತ್ತು ಬೈಕ್ ಏನು ಯೂಸ್ ಮಾಡಿದ್ದಾರೆ ಆ ಬೈಕನ್ನು ಸಹ ನಾವು ಈಗಾಗಲೇ ವಶಕ್ಕೆ ಪಡೆದಿದ್ದೀವಿ. ಮತ್ತು ಇನ್ನೂ ಕೆಲವು ಸಾಕ್ಷ್ಯಾಧಾರಗಳನ್ನು ಇನ್ನೂ ಸಂಗ್ರಹಣೆ ಮಾಡುವುದು ಇನ್ನೂ ಬಾಕಿ ಇದೆ. ಈ ಇನೋವಾ ಕಾರು ಅದೇ ನಾವು ಎಲ್ಲಿಂದ ಕ್ಲೂ ಸ್ಟಾರ್ಟ್ ಆಯಿತು ಅಂದರೆ, ಫಸ್ಟ್ ಮೊದಲನೇದಾಗಿ ಹಿಟ್ ಆ್ಯಂಡ್ ರನ್ ಆದ ನಂತರ ನಾವು ಇನೋವಾ ಕಾರ್ಗೋಸ್ಕರ ಒಂದು ಶೋಧ ನಡೆಸಿದ್ದೀವಿ. ಆವಾಗ ಇನೋವಾ ಅಲ್ಲಿ ನಿಡುಗುಂದಿಯಲ್ಲಿ ಇರುವಂಥ ಒಬ್ಬರು ಆನಂದ್ ಆತಾಲಟ್ಟಿ, ಇವರಿಗೆ ಸೇರಿದ್ದ ಕಾರ್ ಅದು, ಇವರು ಓನರ್ಶಿಪ್ದು ಕಾರ್. ಇವರು ಏನೋ ಗ್ಯಾಮ್ಲಿಂಗ್ ಮಾಡ್ತಿರುವಾಗ ಅಥವಾ ಹಣ ಕಳೆದು ಈ ಆರೋಪಿ ಕಡೆಯಿಂದ 1 ಲಕ್ಷ ಹಣವನ್ನು ಪಡೆದಿರುತ್ತಾರೆ. ಇವರು ಹಣ ಕೊಡದಿರೋದ್ರಿಂದ ಆರೋಪಿಗಳು ಇವರಿಂದ ಆ ಗಾಡಿಯನ್ನು ತೊಗೊಂಡು ಹೋಗಿರ್ತಾರೆ. ಅವರೇ ಬಂದು ನಮಗೆ ಎಲ್ಲ ಇದು ವಿಚಾರ ಹೇಳಿದ ನಂತರ ಯಾರ್ಯಾರು ಆರೋಪಿ ಇದ್ದಾರೆ ಎಲ್ಲ ಪೂರ್ತಿ ಲಿಂಕ್ ಎಸ್ಟಾಬ್ಲಿಷ್ ಆಗಿರುತ್ತದೆ. ಮತ್ತು ಇವರು ಎಲ್ಲ ಆರೋಪಿಗಳು ಅವ್ರ ಮೇಲೆ ಯಾವುದೋ ಒಂದು ಕೇಸ್ ಇದೆ. ತುಳಸಿರಾಮ್ ಮೇಲೆ ಕೊಲೆ ಪ್ರಕರಣ ಸೇರಿದಂತೆ 5 ಬೇರೆ ಬೇರೆ ಪ್ರಕರಣಗಳು ಇದ್ದಾವೆ. ಪ್ರಕಾಶ್ ಮೇಲೆ ಸಹ APMC ಠಾಣೆಯಲ್ಲಿ ಒಂದು ಮರ್ಡರ್ ಕೇಸ್ ದಾಖಲಾಗಿದೆ. ಒಂದು ಷಣ್ಮುಖ್ ಮೇಲೆ ಸಹ ಬಬಲೇಶ್ವರ್ ಪೊಲೀಸ್ ಸ್ಟೇಷನಲ್ಲಿ ಒಂದು ಕೊಲೆ ಕೇಸ್ ದಾಖಲಾಗಿದೆ. ಇವನು ಮುರುಗೇಶ್ ಮೇಲೆ ಸಹ 4 ಬೇರೆ ಬೇರೆ ಕೇಸಸ್ ಇದ್ದಾವೆ. ಅದರಲ್ಲಿ 2 ರಾಬರಿ ಕೇಸಸ್ ಸಹ ಇದ್ದಾವೆ. ಒಂದು ಮರ್ಡರ್ ಕೇಸಲ್ಲಿ ಸಹ ಅವನು ಭಾಗಿಯಾಗಿರ್ತಾನೆ. ಸೊ ಇದೆಲ್ಲರೂ ನೋನ್ ಅಫೆಂಡರ್ಸ್, ಬೇರೆ ಬೇರೆ ಕೇಸಸಲ್ಲಿ ಇದಕ್ಕಿಂತ ಮುಂಚೆ ಭಾಗಿಯಾದವರು. ವಕೀಲರ ಮೇಲೆ ಸಹ ಪ್ರಕರಣಗಳು ಇದ್ದಾವೆ. ಏನು 2 ಪ್ರಕರಣಗಳು ಕೇಸಸ್ ರಿಜಿಸ್ಟರ್ ಆಗಿದೆ. ಯಾರ ಮೇಲೆ ಡೀಟೇಲ್ಸ್ ಇದೆಯಾ ಅದು ಮಾಹಿತಿ ಕೊಡ್ತೀನಿ ಇವರೇ. ಅದೆಲ್ಲ ಇವರ ಮೇಲೆ ಏನೇನು ಕೇಸಸ್ ಆಗಿವೆ ಎಲ್ಲ ಮಾಹಿತಿ ನಿಮಗೆ ಕೊಡ್ತೀನಿ.
ಇನ್ನು ಇದರಲ್ಲಿ ಇನ್ನೂ ನಾವು ತನಿಖೆ ನಡೆಸ್ತಾ ಇದ್ದೀವಿ. ಯಾಕೆಂದರೆ ಇನ್ನೂ ಕೆಲವು ಸಾಕ್ಷ್ಯ ನಾನು ಹೇಳಿದಾಗೆ ಈಗ ಜಸ್ಟ್ ಇನಿಷಿಯಲ್ ಇನ್ವೆಸ್ಟಿಗೇಷನ್, ಅದರಲ್ಲಿ ಇನ್ನೂ ಕೆಲವು ಸಾಕ್ಷ್ಯಾಧಾರಗಳನ್ನು ನಾವು ಇನ್ನೂ ರಿಕವರಿ ಮಾಡಲಿಕ್ಕೆ ಬಾಕಿ ಇದೆ. ಇವರಿಗೆ ನಾವು ಕೆಲವರಿಗೆ ಮತ್ತು ಪೊಲೀಸ್ ಕಸ್ಟಡಿ ಸಹ ತೊಗೋಬೇಕಾಗತ್ತೆ. ಪೊಲೀಸ್ ಕಸ್ಟಡಿಯಲ್ಲಿ ತೊಗೊಂಡು ಅವರಿಗೆ ಇನ್ನೂ ಹೆಚ್ಚಿನ ವಿಚಾರಣೆಗೆ ಒಳಪಡಿಸಬೇಕಾಗತ್ತೆ. ಏನು ಅದು ಈಗಲೇ ಹೇಳೋಕ್ಕೆ ಆಗಲ್ಲ. ಅಟ್ಲೀಸ್ಟ್ ಒಬ್ಬ ಆದರೂ ಖಂಡಿತ ಇದ್ದಾನೆ. ಸೊ ಒಬ್ಬಂದು ಹೆಸರು ಬಂದಿದೆ, ಅವನಿಗೆ ಸಹ ಈ ಒಬ್ಬ ಆ್ಯಬ್ಸ್ಕಾಂಡಿಂಗ್ ಇದ್ದಾನೆ, ಇನ್ನೊಬ್ಬರದ್ದು ಹೆಸರು ಬಂದಿದೆ. ನಾವು ನೋಡ್ತೀವಿ ಇನ್ನು ಯಾರ್ಯಾರು ಎಲ್ಲ ಯಾವ ರೀತಿ ಸಿಗ್ತಾರೆ, ಇನ್ನೂ ಹೆಚ್ಚು ವಿಚಾರಣೆ ಮಾಡುವಾಗ ಪ್ಲಸ್ ಅನ್ನು ಟೆಕ್ನಿಕಲ್ ಅನಾಲಿಸಿಸ್ ಇರ್ತದೆ, ಎಲ್ಲ ವಿಷಯಗಳನ್ನು ನಾವು ಮಾಡ್ತೀವಿ. ಅವರು ಜುಮ್ನಾಳ್ ಕ್ರಾಸ್ ಹತ್ತಿರ ತನಕ ಹೋಗಿದ್ದಾರೆ. ಅದಾದ ನಂತರ ಅಲ್ಲಿಂದ ಮುಂದೆ ತಪ್ಪಿಸ್ಕೊಂಡಿರ್ತಾರೆ. ಮತ್ತು ಒಬ್ಬ ಕೆಳಗಡೆ ಇಳಿತಾನೆ, ಇನ್ನೊಬ್ಬರು ಮತ್ತು ಬೇರೆ ಬೇರೆ ದಿಶೆಯಲ್ಲಿ ಹೋಗಿರ್ತಾರೆ. ಆ ರೀತಿಯಾಗಿದೆ. ಸಿಟಿಯಲ್ಲಿ ಬಹಳಷ್ಟು ಸಮಯ ಕಾದಿದ್ದಾರೆ ಅವರು. ಕೋರ್ಟ್ ಪ್ರಿಮೈಸಸಲ್ಲಿ ಕಾದು ವೇಟ್ ಮಾಡಿ ಯಾವಾಗ ವಕೀಲರು ಹೊರಗಡೆ ಬರ್ತಾರೆ ಆವಾಗ ಹಿಂದೆಯಿಂದ ಹಿಮ್ಮಲಿಸ್ಕೊಂಡು ಬರ್ತಾರೆ. ಮತ್ತು ಘಟನೆ ಆದ ನಂತರ ಅಲ್ಲಿ ಜಾಸ್ತಿ ಸಮಯ ಉಳಿದಿಲ್ಲ, ಕೆಳಗಡೆ ಇಳಿದು ಬೇರೆ ಡೈರೆಕ್ಷನಲ್ಲಿ ಹೋಗ್ಬಿಡ್ತಾರೆ ಎಲ್ಲರೂ. ಅದು ಎಲ್ಲ ಎಸ್ಟಾಬ್ಲಿಷ್ ಮಾಡಬೇಕು ಇವರೇ. ನಾನು ಈಗಲೇ ಹೇಳಿದ ಹಾಗೆ ಇದರಲ್ಲಿ ಬೇರೆ ಯಾರಿಗೆ ಯಾವ ರೀತಿ ಘಟನೆ ಆಗಿದೆ ಅಥವಾ ಸೀಕ್ವೆನ್ಸ್ ಆಫ್ ಇವೆಂಟ್ಸ್ ಅದು ಎಲ್ಲ ನಾವು ಇನ್ನೂ ಹೆಚ್ಚು ಸಾಕ್ಷ್ಯಾಧಾರಗಳನ್ನು ಸಂಗ್ರಹಿಸಬೇಕಾಗಿದೆ. ಅದನ್ನು ನಾವು ಮಾಡ್ತೀವಿ. ಅದು ಏನು ನೋಡ್ತೀವಪ್ಪ, ಅದನ್ನು ಎಕ್ಸಾಕ್ಟಾಗಿ ಏನು ನೋಡಬೇಕಾಗತ್ತೆ ಹೇಳ್ತಾ ಇದ್ದಾರೆ. ನಾನು ಚೆಕ್ ಮಾಡ್ತೀವಿ ನಾವು ಅದನ್ನು. ನೋಡಿ ಈಗಲೇ ಇದು ಇನಿಷಿಯಲ್ ಇನ್ವೆಸ್ಟಿಗೇಷನ್ ಅಷ್ಟೇ. ಫಸ್ಟ್ ನೋಡಿ ಪ್ರಕರಣ ದಾಖಲಾಗುವಾಗ ಒಂದು ಹಿಟ್ ಆ್ಯಂಡ್ ರನ್ ಥರ ಪ್ರಕರಣ ಆಗಿತ್ತು. ಸೊ ನಾವು ಮೊದಲನೇ ಚಾಲೆಂಜ್ ಇತ್ತು ಗಾಡಿ ಹುಡ್ಕೋದು. ಆ ಗಾಡಿಯನ್ನು ಬಹಳ